ಸಮಾಜದಲ್ಲಿ ಪತ್ರಕರ್ತರು ನಾಲ್ಕನೇ ಕಣ್ಣು ಇದ್ದಂತೆ. ಪತ್ರಕರ್ತರ ಸಮಸ್ಯೆಗಳು ನೂರಾರು ಇವೆ. ಅವುಗಳನ್ನು ಬಗೆಹರಿಸುವಂಥ ಕೆಲಸ ಸರ್ಕಾರಗಳು ಮಾಡಲು ಮುಂದಾಗಬೇಕು. ಒಬ್ಬ ನಿಷ್ಠಾವಂತ ಪತ್ರಕರ್ತ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಪ್ರಮುಖ ಪಾತ್ರ ವಹಿಸುತ್ತಾನೆ ಎಂದು ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲರು ವಿಜಯಪುರ ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾನಿಪ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್, ಡಿವೈಎಸ್ಪಿ ಬಸವರಾಜ್ ಎಲಿಗಾರ್, ಮೋಹನ್ ಕುಲಕರ್ಣಿ ಸೇರಿದಂತೆ ಹಿರಿಯ ಪತ್ರಕರ್ತರು, ಯುವ ಪತ್ರಕರ್ತರು, ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮೆಡಿಕಲ್ ಅಲೌನ್ಸಸ್ ಬಗ್ಗೆ ಮತ್ತು ನಿಮಗೆ ಅನೇಕ ಹಿಂದಿನ ರಾಜಕೀಯರು ಕೆಲವೊಂದು ಸರ್ತಿ ಬೆಂಗಳೂರಿನಲ್ಲಿ ಸೈಟ್ ಕೂಡ ಕೊಟ್ಟಿದ್ದಾರೆ. ಇನ್ನೆಲ್ಲರೂ ಬಿಜಾಪುರ, ಬಾಗಲಕೋಟೆ ಇಂಥಲ್ಲಿ ಹೊಂದಿದ್ರೆ ಅಲ್ಲಿ ಕೂಡ ನಾನು ಎಂ.ಬಿ. ಪಾಟೀಲ್ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಹೆಚ್ಚಿಗೇನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಏನು ಇವತ್ತು ಈ ಸಂಘ ಕಟ್ಟಿ ಬೆಳೆಸಿ ಇದು ಸಮಾಜಮುಖಿಯಾಗಿ ಬೆಳಿಬೇಕಂತಕ್ಕಂಥ ಅಭಿಲಾಷೆ ತಗಡೂರು ಅವ್ರಿಗಿದೆ, ಅವ್ರ ಜೊತೆ ಇರ್ತಕ್ಕಂಥ ಅವ್ರ ಸಹೋದ್ಯೋಗಿಗಳಿದೆ. ಯಾಕೆಂದರೆ ಸಮಾಜದಲ್ಲಿ ನಾಲ್ಕನೇ ಕಣ್ಣು ಹೇಗೆ ಶಿವನ್ ಮೂರನೇ ಕಣ್ಣಿತ್ತು, ಸಮಾಜದ ನಾಲ್ಕನೇ ಕಾಣ್ತಾವೆ. ಇವತ್ತು ನೀವು ಕಣ್ಣು ತೆರೀದೇ ಇದ್ದರೆ ಸಮಾಜದಲ್ಲಿ ಪ್ರತಿಭೆ ಕೂಡ ಹುಡುಕೋದಾಗೋದಿಲ್ಲ, ಇದ್ದಂಥ ಪ್ರತಿಭೆ ಗುರುತಿಸೋದು ಆಗೋದಿಲ್ಲ. ಇವೆರಡೂ ಕೆಲಸ ನೀವು ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಹೆಚ್ಚಿಗೆ ಏನು ಹೇಳಿದೆ. ತಗಡೂರು ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ, ಜಿಲ್ಲೆ ಹಿತ ದೃಷ್ಟಿಯಿಂದ ಈಗಾಗಲೇ ಎಂ.ಬಿ. ಪಾಟೀಲ್ ಕೊಟ್ಟ ಮೇಲೆ ನಾನು ಕೊಡೋದಿದ್ರೆ ಬಿಡಂಗಿಲ್ಲ, ನೀವು ಅದನ್ನು ನಾನು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಭರವಸೆ ಕೊಡ್ತಾ, ಜೊತೆಗೆ ನಿಮ್ಮೆಲ್ಲರ ಶಿವಾನುಭವ ಪತ್ರಿಕೆಯನ್ನು ಆ ಶಿವಾನುಭವ ಪತ್ರಿಕೆ ಸುಮಾರು 25 ವರ್ಷ ನಡೆಸಿ ಬೆಳ್ಳಿ ಹಬ್ಬ ಒಂದು ಅತಿ ಅದ್ದೂರಿಯಾಗಿ ಒಂದು ದಿವಸ ಆಚರಣೆ ಮಾಡೋ ಜೊತೆಗೆ ತದನಂತರ ಅವರು ನವ ಕರ್ನಾಟಕ ಪತ್ರಿಕೆ ಇರ್ತಾರೆ. ನವ ಕರ್ನಾಟಕ ಪತ್ರಿಕೆ